ಒಬ್ಬ ಹುಡುಗ ಇರ್ತಾನೆ. ಆತ ಓಟದ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿರ್ತಾನೆ. ಮಿಂಚಿನ ವೇಗ ಅವನದು. ಆದರೆ ಅವನು ಪ್ರಾಕ್ಟೀಸ್ ಮಾಡೋದಕ್ಕೆ ಅವನ ಹತ್ರ ಒಳ್ಳೆ ಶೂಸೇ ಇರೋದಿಲ್ಲ. ಇರೋದು ಒಂದೇ ಜೊತೆ ಶೂ, ಅದು ಹಾಳಾಗಿರುತ್ತೆ, ಹರಿದೋಗಿರುತ್ತೆ. ಆದರೆ ಅವನ ಹಣೆ ಬರಹ ಎಂಥದ್ದು ನೋಡಿ, ಆತ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಷನ್ ಆಗೇ ಬಿಡ್ತಾನೆ. ಅದರಲ್ಲೇ ಓಡಬೇಕು ಅಂತ ಅದೇ ಹಳೆ ಶೂನ ಹಾಕ್ಕೊಂಡು ಬರ್ತಾನೆ. ಅದನ್ನು ನೋಡಿದಂತಹ ಎಲ್ಲ ಜನ, ಅಲ್ಲಪ್ಪ ಟ್ರ್ಯಾಕಲ್ಲಿ ನಿಂತಿದ್ದೀಯಾ, ನೀನು ಶೂಸ್ ನೋಡಿರೆ ಹರಿದೋಗಿದೆ, ಅದನ್ನ ಇಟ್ಕೊಂಡು ಏನೋ ಓಡ್ತೀಯಾ, ನೀನು ಓಡ್ತಾ ಇರೋದು ಸ್ಟೇಟ್ ಲೆವೆಲ್ಲು, ಸಾಧ್ಯನಾ ಅಂತ ನಗ್ತಾರೆ, ಹಾಡ್ಕೋತಾರೆ. ಆದರೆ ಆ ಹುಡುಗ ಛಲ ಬಿಡೋದಿಲ್ಲ. ಅದೇ ಶೂ ಹಾಕ್ಕೊಂಡು ಮಿಂಚಿನ ವೇಗದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಬಿಡ್ತಾನೆ. ಎಂಥ ವಿಪರ್ಯಾಸ ಅಂದರೆ, ಪಾರಿತೋಷಕವನ್ನು ಹಿಡ್ಕೊಂಡು ಹಳೇ ಶೂ ಹಾಕ್ಕೊಂಡು ಬಂದು ನಿಂತ್ಕೋತಾನೆ. ಎಲ್ಲರೂ ಇಂಟರ್ವ್ಯೂ ಮಾಡಬೇಕಾತನನ್ನ ಅಂತ ಬಂದು ಕೇಳ್ತಾರೆ, ಏನಪ್ಪ ನಿನ್ನ ಶೂ ತುಂಬ ಹಳೇವು, ಇದು ಹೇಗೆ ಸಾಧ್ಯ ಆಯಿತು ನಿನ್ನ ಗೆಲುವು ಅಂತ. ಆಗ ಆತ ಹೆಮ್ಮೆಯಿಂದ ಹೇಳ್ತಾನೆ, ನೋಡಿ ನನ್ನ ಶೂ ಹಳೇವಾಗಿರ್ಬೋದು, ಆದರೆ ನನ್ನ ಕನಸಿದೆಯಲ್ಲ ಅದು ಹೊಸದು ಅಂತ ಹೇಳ್ತಾನೆ. ಲೈಫಲ್ಲಿ ನಾವು ಅಷ್ಟೇ ಅಲ್ವಾ, ಛಲ ಬಿಡಬಾರ್ದು. ವಸ್ತು ಮ್ಯಾಟ್ರ್ ಆಗಲ್ಲ ರೀ, ನಾವು ಹೇಗೆ ನಡ್ಕೋತೀವಿ, ನಮ್ಮ ಡಿಟರ್ಮೈಂಡ್ ಹೇಗಿದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.